Hello everybody, welcome back to my YouTube channel, The Aquarius Girl. ಗೈಸ್ ಇವತ್ತು ನಾವು ಹೊರಗೆ ಹೋಗ್ತಾ ಇದ್ದೀವಿ. ಹೊರಗೆ ಎಂತಿಗೆ ಅಂದರೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಶಾಪಿಂಗಿಗೆ ರೀಸನ್ ಬಂದ್ಬಿಟ್ಟು ಇವರೇ ಗೈಸ್, ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಇವರೇ ಶಾಪಿಂಗಿಗೆ ರೀಸನ್. ಎಂತಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್, ಏನು ರೀಸನ್ ಅಂತ ಅಂದರೆ ನೆಕ್ಸ್ಟ್ ವೀಕ್ ಒಂದು ಬರ್ಡೇ ಇದೆ. ಸೊ ಆ ರೀಸನಿಂದ ನನ್ನ ಕಡೆಯಿಂದ ಒಂದು ಪ್ರೀ ಬರ್ಡೇ ಗಿಫ್ಟ್. ಸೊ ಬನ್ನಿ ಗೈಸ್, ಅವನೇನು ತಗೊತಾನೆ ಅಂತ ನೋಡೋಣ. ನೋಡಿ ಗೈಸ್, ಮಳೆ ಬರ್ತಾ ಇದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ನಮಸ್ಕಾರ ಮಾಡಿ ಗೈಸ್, ದೇವ್ಸ್ಗೆ ಏರಿಯಾ ಫುಲ್ಲು ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ ಗೈಸ್. ಗೈಸ್ ನಿಮಗೆ ಗೈಸ್ ನಾವಿವಾಗ ಮೋಚಿಗೆ ಹೋಗ್ತಾ ಇದ್ದೀವಿ. ಮೋಚ್ಕೊಂಡು ಬರ್ತೀವಿ ಗೈಸ್. ನಾವು ಮೋಚಿಗೆ ಬಂದಿದ್ದೀವಿ. ಅವನಿಗೆ ಸ್ಲಿಪ್ಪರ್ ಬೇಕಂತೆ, ಮೋಚಿಗೆ ಬರ್ತಾ ಇದ್ದೀವಿ. ಮೋಚಿಲಿ ಏನೂ ಕಲೆಕ್ಷನ್ಸ್ ಇರಲಿಲ್ಲ ಮೋಚಿಯಲ್ಲಿ, ಇದೇ ಮೋಚಿ. ಸೊ ಇವಾಗ ನಾವು ಬಾಟಾಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬಾಟದಲ್ಲಾದರೂ ಕಲೆಕ್ಷನ್ ಏನ ಬನ್ನಿ ಗಾಯ್ಸ್, ಬಾಟದಲ್ಲಾದರೂ ಸಿಗುತ್ತಾ ನೋಡೋಣ ಫುಟ್ವೇರ್. ತಮ್ಮ ಇವಾಗ ಬಾಟಕ್ಕೆ ಬರ್ತೀವಿ. ಗೊತ್ತಿದ್ಯಾ ಏನು ನೋಡಿ ಗೈಸ್, ನೋಡು ಗೈಸ್, ಈ ಸ್ಲಿಪ್ಪರ್ ತಗೊಂಡ ಗೈಸ್, ಚಿಕ್ಕ ಆಗೋಯ್ತು. ನೋಡು ಯಾವ್ದು ಬೇಕು ನೋಡಿ ನೀನೆ. ವೈಟ್ ಸವಾಸ ಬೇಡವಾ ಗೈಸ್? ನನಗೆ ಇದು ಇಷ್ಟ ಆಯಿತು, ಬಟ್ ಸೈಜ್ ಇಲ್ಲ. ಸೊ ಬ್ಯಾಡ್ ರಾಗು, ಸೊ ಸ್ಯಾಡ್. ಅದನ್ನ ಗೈಸ್ ಇವಾಗ ಒಂದು ಸ್ಲಿಪ್ಪರ್ ತೊಗೊಂಡ್ವಿ ಡೈಲಿ ಯೂಸ್ಗೆ. ಸೊ ನೆಕ್ಸ್ಟ್ ಏನು ಬೇಕು? ನೆಕ್ಸ್ಟು ಮನೆ ಬೇಕು. ಮನೆಯೆಲ್ಲ ಕೊಡ್ಸೋಕ್ಕಾಗಲ್ಲ, ಮುಚ್ಕೊಂಡು ಬಾ. ಟ್ರಿಪಲ್ ಡೂಪ್ಲೆಕ್ಸ್ ಮನೆ ಬೇಕು. ಸಾರಿ, ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲ. ವಿ ಆರ್ ಓನ್ಲಿ ಇನ್ ಥೌಸಂಡ್ಸ್, ನಾವು ನಾಟ್ ಇನ್ ಲ್ಯಾಕ್ಸ್. ಸಾಕು, ಇದೆ ಸಾಕು, ಬೇಡ, ಅದು ಇನ್ನೂ ಬೇಕು. ಬೆಜ್ಜಾನಾಯ್ತು, ಸಾಕು. ಅದನ್ನೆಲ್ಲ ಸ್ಟೈಲ್ ಮಾಡ್ಕೊಂಡಿದ್ದು ನನ್ಗೆ ಹೇಳಿ. ಇವಾಗ ನೆಕ್ಸ್ಟ್ ಎಲ್ಗೋಗೋಣ ಗೈಸ್? ಅಲ್ಲೇ ಮ್ಯಾಕ್ಸ್ ಇದೆ, ಮುಂದೆ ಅಲ್ಲಿ ಟ್ರೆಂಡ್ಸ್ ಇದೆ ಗೈಸ್. ಎಲ್ಲೋಗೋಣ ಹೇಳು? ಶಾರದಾ ಕಾಲೋನಿಯಲ್ಲಿ ಹೋಗೋಣ. ಆಟಾಡ್ಬಿಡ. ಹಾಂ, ಹಂಗೆ ಆಗೋದು. ಮಳೆ ನಿಂತು ಹೋಗೋಣ. ನೋಡಿ ಗೈಸ್, ಬರೀ ಇಷ್ಟೇ ನಾಟಕ ಮಾಡ್ತಾ ಇದ್ದಾನೆ ಅವಾಗ್ಲಿಂದ. ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಹೇಳು ನನಗೆ? ಅಲ್ಲಿ ಗಾಡಿ ಮುದ್ದಣ್ಣ ರೋಡು. ನೋ ಹೇಳೋ, ಜುಡಿಯೋ ಹೋಗೋಣ? ಬೇಡವಾ? ಮ್ಯಾಕ್ಸ್ಗೆ ಹೋಗೋಣ? ಟ್ರೆಂಡ್ಸ್ ಅದು ಬಿಟ್ರೆ ಯಾವ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ ಕಣೋ ಇಲ್ಲಿ. ಸ್ನಿಚ್ಗೆ ಹೋಗೋಣ, MG ರೋಡ್ಗೆ. ಹಾಂ ನಡಿ. ಅದನ್ನೇ ತಾನೇ ನಾನು ಹೇಳಿದೆ, ತಿರ್ಸು ಇಲ್ಲಾಂದ್ರೆ ಯೂಟರ್ ನೋಡಿ ಹೋಗೋಣ. ಮ್ಯಾಕ್ಸ್ ಟ್ರೆಂಡ್ಸ್ ಇಲ್ಲೂ ನಡಿ, ಅಲ್ಲೂ ನಡಿ, ನೋಡ್ಕೊಂಡು ಹೋಗೋಣ ಇಲ್ಲಿ. ಹ್ಞೂ, ಬೇಡ ಅಂದರೆ ಜುಟಿ ನಡಿ. ಚಾಯ್ಸ್ ಈಸ್ ಯಾರ್ಸ್ ನಾವು. ಗೈಸ್ ಇವಾಗ ನಾವು ಜುಟಿಗೆ ಹೋಗ್ತಾ ಇದ್ದೀವಿ, ಮಳೆಯಲ್ಲಿ ಜೊತೆಯಲ್ಲಿ. ನೋಡಿ ಗಾಯ್ಸ್, ಅವ್ನಿಗೆ ಯಾವ ರೋಡ ಗೊತ್ತಿಲ್ಲ, ಕರ್ಕೊಂಬಂದು ಸುಮ್ಮನೆ ಸುತ್ತಿಸ್ತಾ ಅವನೇ. ನಾವು ಹೋಗ್ಬೇಕಾಗಿರೋದು ಜಿಟಿಗೆ ಗಾಯ್ಸ್. ರೋಡ್ ಹೆಂಗೆ ಹೋಯ್ತದ ಹಂಗೆ ಹೋಯ್ತಾ ಇದೀವಿ ಅಷ್ಟೇ. ನೋಡಿ ಗಾಯ್ಸ್, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾನೆ ಗಾಯ್ಸ್. ಏನು ನೋಡಿ ಗೈಸ್, ರೋಡ್ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಬೇಕಂತೆ. ಒಟ್ಟಿನಲ್ಲಿ ಮಳೆಯಲ್ಲಿ ಒಳ್ಳೆ ಮಜಾ ಮಾಡ್ತಾ ಇದ್ದೀವಿ. ಮಜಾ ಅಂದರೆ ಮಳೆ. ಗೊತ್ತಿಲ್ಲ ನನಗೆ, ಕಾಣಿಸ್ತಾ ಇದೆಯಲ್ಲ.
ಗೊತ್ತಾಯ್ತಾ ರೋಡು? ಓಕೆ ಬನ್ನಿ ಗಾಯ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ಯಾವುದೋ ಚೌಟ್ರಿಗೆ ಬಂದಿದ್ದೀವಿ ಗಾಯ್ಸ್. ಈ ಗಾಯತ್ರಿ ಭವನ. ಇವಾಗ ಜಿಟಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡೋಣ. ಜಿಟಿ ಒಳಗೆ ಸೇರಿಸಿಲ್ಲ ಅಂದರೆ ನಾವು ನೆನ್ಕೊಂಡು ಹೋಗಿದ್ದೀವಲ್ಲ, ಜಿಟಿ ಒಳಗಡೆ ಸೇರಿಸಿಲ್ಲ ಅಂದರೆ ಒಣಗಿಸ್ಕೊಂಡು ಹೋಗೋಣ ನಡಿ. ಒಣಗಿಸ್ಕೊಂಡು ಹೋಗೋಣ ಬಟ್ಟೆನ, ವಾಶ್ರೂಮ್ಗೆ ಹೋಗ್ಬಿಟ್ಟು. ನಾವು ಹೋಗ್ಬೇಕಾಗಿರೋ ಲೊಕೇಶನ್ನೇ ಬಂದು ಕಾಣಿಸ್ತಾ ಇಲ್ಲ ಲೊಕೇಶನ್. ಇದೇ ಗಾಯ್ಸ್ ನಾವು ಬೆಳೋ ಲೊಕೇಶನ್. ಇವಾಗ ಇದೇ ಲೊಕೇಶನ್. ಬಾರೋ ಸಿನಿಮಾಗೆ ಹೋಗೋಣ. ಹಾಂ, ಏನು ಹೇಳ್ತಾ ಇದ್ಯೋ ಏನೂ ಕೇಳಿಸ್ತಾ ಇಲ್ಲ ಗೈಸ್ ನನಗೆ. ಗೈಸ್ ನನಗೆ ಕಿವಿಗೆ ಹೆಲ್ಮೆಟ್ ಹಾಕ್ಕೊಂಡ್ರೆ ಏನಂದರೆ ಏನೂ ಕೇಳಿಸಲ್ಲ ಗೈಸ್. ಸುಮ್ಮನೆ ದಂಡ ಮಾತಾಡೋದು. ಅವ್ರ ಪರಿಗೆ ಯಾರಾದರೂ ಮಾತಾಡ್ತಾ ಇದ್ರೆ ಅಂತ ಅರ್ಜುನ ಅಷ್ಟೇ ಗೈಸ್. ಅದು ಏನು ಮಾಡಲ್ಲ ಗೈಸ್. ಫೈನಲಿ ಡೆಸ್ಟಿನೇಷನ್ ಹ್ಯಾಸ್ ಅರೈವ್ಡ್. ಏನಾಗಲ್ಲ ನಡೆಯೋ. ಅವ್ರು ಕಾಸು ಕೊಟ್ಟರೆ ಎಂಥವ್ರನ್ನೂ ಸೇರಿಸ್ತಾರೆ. ಜಿಟಿಯಲ್ಲಿ ಒಂದು ಸೀನ್ ಆಗಿತ್ತು, ಎಲ್ಲರಿಗೂ ನೆನಪಿದ್ಯಾ ಗಾಯ್ಸ್? ಹಾಂ ಕರೆಕ್ಟ್. ಏನು ಸ್ವಲ್ಪ ಜೋರ ಹೇಳಿ. ಏನು ಸೀನು ಅಂತ ಕಮೆಂಟ್ ಮಾಡಿದ್ದಾರೆ. ಓಕೆ ಗೈಸ್, ಇದು ನೋಡಿ ಪಾರ್ಕಿಂಗಿಗೆ ಹೋಗ್ತಾ ಇದ್ದೀವಿ. ಈ ಗಾಡಿ ನಿಲ್ಲಿಸಿ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಎಲ್ಲ ಕಡೆ ಪಾರ್ಕ್ ಬ್ಲಾಕ್ ಆಗ್ಬಿಟ್ಟಿದೆ. ಫೈನಲಿ ನಮಗೆ ಪಾರ್ಕಿಂಗ್ ಸಿಗ್ತಿದೆ ಗಾಡಿ. ಗೈಸ್, ನಾವು ಮಾಲಿಗೆ ಬಂದಿದ್ದೀವಿ. ಸೊ ನನ್ನ ತಮ್ಮ ಏನು ಹೇಳ್ತಿದ್ದೇನೆ ಕೇಳಿ. ಏನು ಹೇಳಲೇ ಇಲ್ಲ. ಯಾಕೋ ಮಳೆ ಇದೇನೋ ಲಿಫ್ಟೇ ಬರ್ತಾ ಇಲ್ಲ. ಲಿಫ್ಟ್ ಬರಲ್ಲ. ಬರ್ತಡೇ ಅಂತ ಎಲ್ಲರೂ ಬಂದ್ಬಿಟ್ಟವ್ರೆ. ಯಾವ್ದು ಹೋಗೋಣ ಇವಾಗ? ಸ್ಟೈಲ್ ಯೂನಿಯನ್. ನೋಡಿ ಗಾಯ್ಸ್, ಮಗು ಎಲ್ಲ ಈಸಿ ಬೈಗೆ ಹೋಗೋಣ. ಈಸಿ ಬೈ ಇಲ್ಲ, ಈಸಿ ಬೈ ಈಸ್ ಆಲ್ಸೋ ಅಂಡರ್ ಬಜೆಟ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಈಸಿ ಬೈ. ಎಸ್, ಜುಡಿಯೋ ಫಸ್ಟ್ ಈಸಿ ಬೈಗೆ ಹೋಗೋಣ ಬಾ ಗೈಸ್. ಜಿಟಿ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ನೋಡಿ ಗೈಸ್. ವಿ ಆರ್ ನೌ ಅಟ್ ಈಸಿ ಬೈ. ಏ ಬಾರೋ ಜಲ್ದಿ. गाइस किड्स सेक्शन के ಕರ್ಕೊಂಡು ಹೋಗಿ ಬಟ್ಟೆ ಕೊಡಿಸ್ತಾ ಇದೀನಿ. कौन है ये लोग? कहां से आते हैं? ಏಕೆ ನೋಡು ಸುಮ್ಮನೆ. ಎಷ್ಟು? ಇದಕ್ಕೆ 100 ರೂಪಾಯಿ ಕೊಟ್ಟರೆ ನಮ್ಮ ಮೇಲೆ. ಗೈಸ್ ಹಂಗಂದ್ರೆ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ ಇವಾಗ. ಈ ಒಂದು ನೋಡಿ ಗೈಸ್, ನಾನು ಈಸಿ ಬೈ ಕರ್ಕೊಂಡು ಬಂದ್ರು ಅವ್ನಿಗೆ ಸಮಾಧಾನ ಆಗ್ತಾ ಇಲ್ಲ. ಇವಾಗ ಎಲ್ಲೋಗೋಣ? ಡಿ-ಮಾರ್ಟ್ ಅಲ್ಲಿ. ಏನಕ್ಕೆ? ಬಟ್ಟೆ ನೋಡೋಕ್ಕೆ. ನಮ್ಮ ಮಾವ ಬ್ರ್ಯಾಂಡ್ ಇದೆ ಗೈಸ್ ಡಿ-ಮಾರ್ಟ್ ಅಲ್ಲಿ. ಸ್ಟುಡಿಯೋಗೂ ಬಂದ್ವಿ. ನೋಡಿದ್ದು ರಾಗು ಇಲ್ಲಿ. ಇವನು ಬರೀ ದುಡ್ಡು ನೋಡ್ತಾನೆ ಗೈಸ್. ಬಿಕಾಸ್ ನಾವೆಲ್ಲ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋದು, ಸೊ ಅದಕ್ಕೆ ನಮಗೆ ಗೊತ್ತಾಗುತ್ತೆ. ಗೈಸ್ ನಾವು ಇವಾಗೆಲ್ಲ ಬಿಟ್ಬಿಟ್ಟು ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಕರೆಕ್ಟಾಗಿ ಇಟ್ವಿ ಕಾಲು. ನನ್ನ ಚಪ್ಪಲಿ ಚೆನ್ನಾಗಿಲ್ಲ, ಕಟ್ ಮಾಡಿಬಿಡಿ. ಫೈನಲಿ ವಿ ಆರ್ ಇನ್ ಡಿ-ಮಾರ್ಟ್ ಗೈಸ್. ಹುಡುಕ್ತಾವನೆ ಹೋಗಿದ ಕಡೆ ಎಲ್ಲ ರಿಜೆಕ್ಟ್ ಮಾಡ್ತಾವನೆ. ಡಿ-ಮಾರ್ಟಲ್ಲೂ ಇಷ್ಟ ಆಗಲಿಲ್ಲ.
ಗೈಸ್ ಫೈನಲಿ ಅವ್ನು ಡಿಮಾರ್ಟಲ್ಲೂ ಏನೂ ತೊಗೊಂಡಿಲ್ಲ ಗೈಸ್. ಬಟ್ಟೆ ಅಂದರೆ ಕಣ್ಣಿಗೆ ಕುಗ್ಬೇಕು, ನೋಡಿದ ತಕ್ಷಣ ತಗೋಬೇಕು ಅಂತ ಅನಿಸ್ಬೇಕು. ಸ್ಟುಡಿಯೋದಲ್ಲೆಲ್ಲ ಅನಿಸುತ್ತೆ, ಆದರೆ ರೇಟ್ ಜಾಸ್ತಿ. ಮಾಡಪ್ಪ ಸಡನ್ UPI ವರ್ಕ್ ಆಗಬಾರ್ದು. ನಮ್ದು ಒಂದಿಲ್ಲ ಅಂದರೆ ಇನ್ನೂ 2. ಎಷ್ಟು ಹಾಕೊಂಡಿದೆ? ಯು ಆರ್ ಎ ಸ್ಟೂಡೆಂಟ್. ನನ್ನ ಹತ್ರ Paytm ಇದೆ. ಓ ಅಕೌಂಟಾ? ಮಿನಿ ಸ್ವೆಟ್ ಆಗ್ಬಿಟ್ಟಿದ್ದ ಫುಲ್ಲು ಅವತ್ತು ಇದು ತಗೊಳ್ಳೋ ಗ್ಯಾಪಲ್ಲಿ. ಹೈಪೋಥಿಸಿಸ್ ಏನು ಮಾಡ್ತಾ ಇದ್ದಾರೆ? ಪಾಪ್ಕಾರ್ನ್. ನಮ್ಮದು ಚೀಸ್. ಇಟ್ ಈಸ್ ಆ್ಯಕ್ಚುಲಿ ವರ್ತ್ ಫಾರ್ 15 rupees ಅಲ್ವಾ? ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಚೀಸ್ ಕಾರ್ನ್ ತಿನ್ಕೊಂಡು 15 ರೂಪಾಯಿಗೆ ಮನೆಗೆ ಹೋಗ್ತೀವಿ. ಡ್ರೈ ಫ್ರೂಟ್ಸ್ ತಿನ್ನಲೇಬೇಕು. ಫೈನಲಿ ಏನು ತಗೊಳ್ದಲ್ಲೇ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ನಾವಿವಾಗ ಫೈನಲಿ ಸುಂಕದಕಟ್ಟೆಗೆ ಹೋಗ್ತಾ ಇದ್ದೀವಿ. ರಾಘು ಫ್ರೆಂಡ್ ಅಂಗಡಿ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಅವ್ನಿಗೆ ಇಷ್ಟ ಆಗುತ್ತಾ ಇಲ್ವಾ ಬನ್ನಿ ನೋಡೋಣ ಗೈಸ್ ಅಲ್ಲೂ, ಬಿಕಾಸ್ ದಟ್ ಈಸ್ ದ ಲಾಸ್ಟ್ ಆಪ್ಷನ್ ವಿ ಹ್ಯಾವ್ ರೈಟ್ ನಾವು. ಗೈಸ್ ಫೈನಲಿ ವಿ ಆರ್ ಔಟ್ ವಿತೌಟ್ ಬೈಯಿಂಗ್ ಎನಿಥಿಂಗ್. ಬಟ್ ಪರವಾಗಿಲ್ಲ, ಮಳೆ ನಿಂತಿದೆ ಕಂಪೇರ್ ಟು ನಾವು. ಮಳೆಯಲ್ಲಿ ಹೋಗ್ತಾ ಇದ್ದಾರೆ ಚಕ್ಕಿನ ಇಟ್ಕೊಂಡು. ಈಗ ನಾವು ಸುಂಕದಕಟ್ಟೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಸುಂಕದಕಟ್ಟೆಗೆ ಹೋಗಿ ಏನು ಸಿಗುತ್ತೋ ಅಲ್ಲೇ ತಲೆ ಮೇಲೆ ಹೊಡೆದು ಅಲ್ಲೇ ಕೊಟ್ಬಿಟ್ಟು ಮನೆಗೆ ಬರೋದು ಗಾಯ್ಸ್. ಫೈನಲಿ ಸುಂಕದಕಟ್ಟೆಗೆ ಬಂದ್ವಿ. ಏನು ಜಾತ್ರೆ? ಅಲ್ಲಿ ಆಡೋ ಒಂದು ಒಳ್ಳೆ ದೇವಸ್ಥಾನ ಇರುತ್ತೆ. ಹಾಂ, ವೆಲ್ಕಮ್ ಟು ಅವರ್ ಏರಿಯಾ. ಯುವರ್ ಏರಿಯಾ. ರಾಘು ಇಷ್ಟು ಬೇಡವೇನೋ? ರಾಘು ಇಷ್ಟು ಬೇಕು ತಾನೇ? ಗೈಸ್ ಫೈನಲಿ ನಮ್ಮ ಮನೆಗೆ ಬಂದ್ವಿ ಗೈಸ್. ನಾವು ಬನ್ನಿ ಗೈಸ್, ನಮ್ಮ ಮನೆ ನೋಡಿ ಗೈಸ್, ಕಾಂತಾರ ಮೂವಿ ನೋಡ್ತಾ ಇದ್ದಾರೆ ಇವ್ರು. ನಮ್ಮ ಮನೇಲಿ ಒಬ್ರು ಬುಕ್ಕಿ ಬುಕ್ತಾ ಇರೋದೆ ಯಾವಾಗ್ಲೂ. ಹಲೋ ಗಾಯ್ಸ್, ನಾವು ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಡ್ರೆಸ್ಸಸ್ ಯಾವುದು ನಾವು ರಿವೀಲ್ ಮಾಡ್ತಾ ಇಲ್ಲ, ಯಾಕಂದರೆ ಅವ್ನ ಬರ್ಡೇ ದಿವಸನೇ ಹಾಕ್ಕೊಂಡು ನಾವು ಒಂದು ಫೋಟೋ ಹಾಕ್ತೀನಿ ಅದ್ರದ್ದು, ಅವ್ನು ಯಾವುದೇ ತೊಗೊಂಡ ಆಮೇಲೆ ಹೇಗೆ ಕಾಣಿಸ್ತಾನೆ ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್.